ಅಂತಾರಾಷ್ಟ್ರೀಯ ಲಿಂಗಾಯತ ಯೂತ್ ಫೋರಂ ವತಿಯಿಂದ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸಿನೆಸ್ ಕಾನ್ಕ್ಲೇವ್ 2026 ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನ ತ್ರಿಪುರ ವಾಸಿನಿಯಲ್ಲಿ ನಡೆದ ಜಾಗತಿಕ ವ್ಯಾಪಾರ ಸಮಾವೇಶಕ್ಕೆ ಇವತ್ತು ಚಾಲನೆ ಕೊಡಲಾಯಿತು. ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆಯಿತು. ಸಭಾಪತಿ ಬಸವರಾಜ, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಸಚಿವರಾದ ಎಂಬಿ ಪಾಟೀಲ್, ಈಶ್ವರ ಖಂಡ್ರೆ, ಶರಣಬಸಪ್ಪ ದರ್ಶನಾಪುರ್ ಸೇರಿ ಹಲವು ಗಣ್ಯರು ಭಾಗಿಯಾಗಿದ್ದರು. ಇವತ್ತಿನಿಂದ 4 ದಿನಗಳ ಜಾಗತಿಕ ವ್ಯಾಪಾರ ಸಮಾವೇಶ ನಡೆಯಲಿದೆ. 250ಕ್ಕೂ ಹೆಚ್ಚು ಕೈಗಾರಿಕಾ ಮಳಿಗೆಗಳನ್ನು ತೆರೆಯಲಾಗಿದೆ. ವಿಶೇಷ ವ್ಯಾಪಾರ ಕಾರ್ಯಾಗಾರ, ನೆಟ್ವರ್ಕಿಂಗ್ ವಲಯ ಜೊತೆಗೆ ಲಿಂಗಾಯತ ಆಹಾರ ಮೇಳ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಲಿವೆ. ನಂದು ವಿನಂತಿ ಏನಂದ್ರೆ ಎಂಟರ್ಪ್ರಿನರ್ಶಿಪ್ಪು ಮತ್ತು ಇವತ್ತಿನ ಟೆಕ್ನಾಲಜಿಗೆ ತಕ್ಕಂತೆ ನಮ್ಮ ಮಕ್ಕಳನ್ನ ತಯಾರು ಮಾಡ್ರಿ ಅಂತ ದೊಡ್ಡ ಅವಕಾಶ ನಿಮಗಿದೆ. ಆ ರೀತಿಯಾದಂಥ ಒಂದು ಕೆಲಸ ಅಂತಾರಾಷ್ಟ್ರೀಯ ಲಿಂಗಾಯತ ಯೂತ್ ಫೆಡರೇಷನ್ನು ಮತ್ತು ಈ ವೀರಶೈವ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ ಮಾಡಲಿ. ಈ ರೀತಿಯ ಒಂದು ಕಾನ್ಕ್ಲೇವ್ ಪ್ರತಿ ವರ್ಷ 4 ವರ್ಷದಿಂದ ಮಾಡ್ತಾ ಇರೋದಕ್ಕೆ ನಿಮಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸಮಾಜದ ಎಲ್ಲ ಮುಖಂಡರು ವೇದಿಕೆ ಮೇಲೆ ಏನು ಕೂತಾರ ಅವರು ಈ ಯುವಕರಿಗೆ, ಅದು ನಮ್ಮ ಖಂಡ್ರೆ ಅವರಾಗಿರ್ಬೋದು, ಎಂ ಬಿ ಪಾಟೀಲ್ ಇರ್ಬೋದು, ನವೀನ್ ಇರ್ಬೋದು, ಗಣೇಶ್ ಹುಕ್ಕೇರಿ ಇರ್ಬೋದು, ನಮ್ಮ ರುದ್ರೇಗೌಡರು ಇರ್ಬೋದು, ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಸಪೋರ್ಟ್ ಮಾಡಿದ್ದಾರೆ. ಮುಂದೂ ಇವ್ರಿಗೆ ಸಪೋರ್ಟ್ ಮಾಡಿರಿ. ದರ್ ಇಸ್ ಎ ಹ್ಯೂಜ್ ಸ್ಕೋಪ್ ಫಾರ್ ಇಂಡಿಯಾ, ಹ್ಯೂಜ್ ಸ್ಕೋಪ್ ಫಾರ್ ಅವರ್ ಯೂತ್. ಅದರ ಉಪಯೋಗ ತಾವು ಪಡಿಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ತಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದ.